ಚಿತ್ರವೊಂದಕ್ಕೆ 200 ಕೋಟಿ ಸಂಭಾವನೆ ಪಡೆಯುತ್ತಿದ್ದವರು ವಿಜಯ್. ಆದ್ರೀಗ ವಿಜಯ್ ನಾಯಕ ಅಲ್ಲ, ಜನನಾಯಕ. ಹಾಗಿದ್ರೆ ಸಿಎಂ ವಿಜಯ್ ತಿಂಗಳ ಸಂಭಾವನೆ ಎಷ್ಟು? ಹಾಗೆ ಅವರ ಸಂಪುಟದ ಸಚಿವರ ಸಂಬಳ ಎಷ್ಟಿರುತ್ತೆ? ಬನ್ನಿ ನೋಡೋಣ. ಸರ್ಕಾರದ ಕೆಲಸ ದೇವರ ಕೆಲಸ ಅಂತಾರೆ. ಆದ್ರೆ ಈ ಕೆಲಸವನ್ನ ರಾಜಕಾರಣಿಗಳು ಉಚಿತವಾಗಿ ಮಾಡೋದಿಲ್ಲ. ಬದಲಿಗೆ ಇವರಿಗೂ ಕೂಡ ಇಂತಿಷ್ಟು ಅಂತ ಸಂಬಳ ನಿಗದಿಯಾಗುತ್ತೆ. ತಿಂಗಳ ಮೊದಲ ತಾರೀಕು ಆಯಿತು ಅಂದ್ರೆ ಸಾಕು, ಸಾಮಾನ್ಯ ಸರ್ಕಾರಿ ನೌಕರರ ಖಾತೆಗೆ ಹಣ ಜಮೆಯಾದ ರೀತಿ ಮುಖ್ಯಮಂತ್ರಿಗಳು ಶಾಸಕರಿಗೂ ಕೂಡ ಹಣ ವರ್ಗಾವಣೆ ಆಗುತ್ತೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳಾದ ಮೇಲೆ ಅವರ ಸೇವೆ ಮಾಡೋ ನಾಯಕನಿಗೆ ಗೌರವಯುತವಾದ ಜೀವನ ನಡೆಸೋದಕ್ಕೆ ಈ ವೇತನ ಬಹಳ ಅಗತ್ಯ. ಈ ವೇತನ ನಂಬಿಕೊಂಡು ಕುಂತ ಪ್ರಾಮಾಣಿಕ ರಾಜಕಾರಣಿಗಳು ಎಷ್ಟು? ಇದು ಬೇರೆ ವಿಚಾರ. ಸದ್ಯ ತಮಿಳುನಾಡಿನ ಮುಖ್ಯಮಂತ್ರಿ ಗದ್ದುಗೆ ಏರಿದ ವಿಜಯ್ 7.5 ಕೋಟಿ ತಮಿಳುನಾಡಿನ ಜನರ ಸೇವೆ ಮಾಡೋದಕ್ಕೆ ಪಡೀತಿರೋ ಸಂಬಳ ಎಷ್ಟು? ಎಲ್ರಿಗೂ ಗೊತ್ತಿರೋ ಹಾಗೆ ಚಿತ್ರವೊಂದಕ್ಕೆ 200 ಕೋಟಿ ಸಂಭಾವನೆ ಪಡೀತಾ ಇದ್ರು ವಿಜಯ್. ಆದ್ರೀಗ ಅವರು ನಾಯಕ ಅಲ್ಲ, ಹೀರೋ ಅಲ್ಲ, ಬಟ್ ರಿಯಲ್ ಜನನಾಯಕ. ಹೀಗಾಗಿ ತಿಂಗಳಿಗೆ 2,85,000ದಿಂದ ಹಿಡಿದು 3 ಲಕ್ಷದವರೆಗೆ ಸಂಬಳವನ್ನ ಮುಖ್ಯಮಂತ್ರಿಯಾಗಿ ವಿಜಯ್ ಪಡೀತಾರೆ. ಆ ಪೈಕಿ 1,05,000ವರೆಗೂ ಕೂಡ ವೇತನ, ಮತ್ತೆ 87,000 ಕ್ಷೇತ್ರ ಭತ್ಯೆ, ಮತ್ತೆ 75,000 ಕಚೇರಿ ಭತ್ಯೆ ಕೂಡ ಒಳಗೊಂಡಿರುತ್ತೆ. ಈ ಮೂಲಕ ವರ್ಷಕ್ಕೆ 34 ಲಕ್ಷ ಹಣವನ್ನ ವಿಜಯ್ ದುಡಿತಾರೆ. ತೆರಿಗೆ ಲೆಕ್ಕ ಹೇಗಿರುತ್ತೆ? ಇನ್ನು ವಿಜಯ್ ತಮ್ಮ ಅಫಿಡವಿಟ್ನಲ್ಲಿ ಸುಮಾರು 624 ಕೋಟಿ ಮೌಲ್ಯದ ಆಸ್ತಿಯನ್ನ ಹೊಂದಿರೋದಾಗಿ ಘೋಷಣೆ ಮಾಡಿದ್ದಾರೆ. ಮುಖ್ಯಮಂತ್ರಿಯಾಗಿ ಅವರು ತಮ್ಮ ವೈಯಕ್ತಿಕ ಆದಾಯ ಹಾಗೆ ಸರ್ಕಾರದಿಂದ ಪಡೆಯೋ ವೇತನ ಎರಡನ್ನೂ ಪ್ರತ್ಯೇಕವಾಗಿ ಲೆಕ್ಕ ಹಾಕಿ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸಬೇಕು. ಮುಖ್ಯಮಂತ್ರಿಯನ್ನ ಉದ್ಯೋಗಿ ಅಂತ ಪರಿಗಣಿಸುವ ವಿಶಿಷ್ಟ ತೆರಿಗೆ ನಿಯಮ ಇದೆ. ಮುಖ್ಯಮಂತ್ರಿಗೆ ಸಂದಾಯವಾಗೋ ಸಂಭಾವನೆಯನ್ನ ಆದಾಯ ತೆರಿಗೆ ಇಲಾಖೆ ಸಂಬಳ ಅಂತ ಪರಿಗಣಿಸುತ್ತೆ. ಹಿಂದೆ ಲಾಲು ಪ್ರಸಾದ್ ಯಾದವ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಈ ವಿಚಾರವನ್ನ ಸ್ಪಷ್ಟಪಡಿಸುತ್ತೆ. ಕಾನೂನು ಪ್ರಕಾರ ಮುಖ್ಯಮಂತ್ರಿ ಮತ್ತೆ ಸರ್ಕಾರದ ನಡುವೆ ಮಾಲೀಕ ಉದ್ಯೋಗಿ ಸಂಬಂಧ ಇದೆ. ಆದರೆ ಶಾಸಕರಿಗೆ ಮತ್ತೆ ಸಚಿವರಿಗೆ ಈ ಮಾತು ಅನ್ವಯ ಆಗೋದಿಲ್ಲ. ಯಾಕಂದ್ರೆ ತೆರಿಗೆಗೆ ಸಂಬಂಧಿಸಿದಂತೆ ಇವರಿಗೆ ನಿಯಮ ಬೇರೆನೇ ಹೇಳುತ್ತೆ. ಇವರು ಸರ್ಕಾರಿ ನೌಕರರಲ್ಲ, ಬದಲಿಗೆ ಜನರ ಪ್ರತಿನಿಧಿಗಳು. ಈ ಕಾರಣಕ್ಕೆ ಇವರ ವೇತನವನ್ನ ಸಂಬಳದ ಬದಲಿಗೆ ಇತರ ಮೂಲಗಳಿಂದ ಬಂದ ಆದಾಯ ಅಂತ ವರ್ಗೀಕರಣ ಮಾಡಲಾಗುತ್ತೆ. ಸರ್ಕಾರದ ಜೊತೆ ಇವರದ್ದು ಮಾಲೀಕ ಉದ್ಯೋಗಿ ಸಂಬಂಧ ಇರೋದಿಲ್ಲ. ಹಾಗಾಗಿ ಕಚೇರಿ ವೆಚ್ಚಗಳು, ಸಚಿವಾಲಯದ ಸಹಾಯಕರಿಗೆ ನೀಡೋ ವೇತನ, ಅದರ ಖರ್ಚು ಇವೆಲ್ಲದರ ಮೇಲೆ ತೆರಿಗೆ ವಿನಾಯಿತಿ ಪಡೆಯೋದಕ್ಕೆ ಶಾಸಕರು ಮತ್ತೆ ಸಚಿವರಿಗೆ ಒಂದು ಅವಕಾಶ ಇದೆ. ಶಾಸಕರಿಗೆ ಮತ್ತೆ ಸಚಿವರಿಗೆ ಸಂಬಳ ಎಷ್ಟಿರುತ್ತೆ? ಇನ್ನು ವಿಜಯ್ ಸರ್ಕಾರದಲ್ಲಿ ಶಾಸಕರಿಗೆ 1,05,000ದಿಂದ ಹಿಡಿದು 1,15,000ವರೆಗೆ ವೇತನ ಮತ್ತೆ ಭತ್ಯೆ ಸಿಗುತ್ತೆ. ಅದರಲ್ಲಿ ಮೂಲ ವೇತನ, ಕ್ಷೇತ್ರದ ಭತ್ಯೆ, ದೂರವಾಣಿ, ವೈದ್ಯಕೀಯ ವೆಚ್ಚ ಎಲ್ಲಾನು ಸೇರುತ್ತೆ. ಸಚಿವರ ಕೈಗೆ ಬಹುತೇಕ ಮುಖ್ಯಮಂತ್ರಿಗೆ ಸಿಗುವಂತ ಹಣನೇ ಸಿಗುತ್ತೆ. ಆದರೆ ಮುಖ್ಯಮಂತ್ರಿಗಿಂತ ಸ್ವಲ್ಪ ಕಡಿಮೆ ಇರಬಹುದು. ಅಂದ್ರೆ ಸುಮಾರು 2,50,000ವರೆಗೆ ಹಣ ಸಂದಾಯ ಆಗುತ್ತೆ. ಇನ್ನಿತರ ಸೌಲಭ್ಯ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿರುವ ವಿಜಯ್ಗೆ ಚೆನ್ನೈನಲ್ಲಿ ಸುಸಜ್ಜಿತ ಸರ್ಕಾರಿ ಬಂಗಲೆ ನೀಡಲಾಗುತ್ತೆ. Z+ ಶ್ರೇಣಿಯ ಭದ್ರತೆ ಒದಗಿಸಲಾಗುತ್ತೆ. ವಿಜಯ್ ಸುತ್ತಮುತ್ತ ಖಾಸಗಿ ಬಾಡಿಗಾರ್ಡ್ಗಳ ಜಾಗದಲ್ಲಿ ಶಸ್ತ್ರಸಜ್ಜಿತ ಪಡೆ ಇರುತ್ತೆ. ಹೋದಲ್ಲಿ ಬಂದಲ್ಲಿ ಬೆಂಗಾವಲು ವಾಹನಗಳು ಇವರನ್ನ ಹಿಂಬಾಲಿಸುತ್ತೆ. ಇದರ ಜೊತೆಗೆ ಬುಲೆಟ್ ಪ್ರೂಫ್ SUVಯನ್ನ ಕೂಡ ನೀಡಲಾಗುತ್ತೆ. ಇವರ ಭದ್ರತೆಯ ಜವಾಬ್ದಾರಿ ಪೊಲೀಸ್ ಮತ್ತೆ ಗುಪ್ತಚರ ಇಲಾಖೆಗಳದ್ದು. ಇನ್ನು ಇವರ ಪ್ರಯಾಣಕ್ಕೆ ವಿಮಾನ ಮತ್ತೆ ಹೆಲಿಕಾಪ್ಟರ್ ಸಜ್ಜಾಗಿರುತ್ತೆ. ಪ್ರಯಾಣದ ಎಲ್ಲಾ ವೆಚ್ಚವನ್ನ ಸರ್ಕಾರನೇ ಭರಿಸುತ್ತೆ. ಮುಖ್ಯಮಂತ್ರಿಯಾಗಿ ವಿಜಯ್ ಅವರಿಗೆ ಮಾತ್ರ ಅಲ್ಲದೆ ಕುಟುಂಬದ ಸದಸ್ಯರಿಗೂ ಕೂಡ ವೈದ್ಯಕೀಯ ಸವಲತ್ತುಗಳು ಸಿಗುತ್ತೆ. ಇದರ ವೆಚ್ಚವನ್ನ ಕೂಡ ಸರ್ಕಾರನೇ ಭರಿಸುತ್ತೆ. ವಿಜಯ್ ಅವರಿಗೆ ವೈಯಕ್ತಿಕ ಕಾರ್ಯದರ್ಶಿ, ಆಡಳಿತಾಧಿಕಾರಿ, ಚಾಲಕ, ಅಡುಗೆಯವರು, ಭದ್ರತಾ ಸಿಬ್ಬಂದಿ ಮತ್ತೆ ಕಚೇರಿ ಸಹಾಯಕರಿರ್ತಾರೆ. ಇವರ ವೇತನ ಮತ್ತೆ ವೆಚ್ಚಗಳ ಜವಾಬ್ದಾರಿ ಕೂಡ ರಾಜ್ಯ ಸರ್ಕಾರದೇ. ಒಟ್ನಲ್ಲಿ ಚಿತ್ರರಂಗದಲ್ಲಿ ಕೋಟಿ ಕೋಟಿ ದುಡಿತಾ ಇದ್ದ ದಳಪತಿ ವಿಜಯ್ ಈಗ ಸರ್ಕಾರಿ ನೌಕರನಾಗಿ ಸೇವೆ ಸಲ್ಲಿಸಲಿದ್ದಾರೆ. ಮುಖ್ಯಮಂತ್ರಿಯಾಗಿ 3 ಲಕ್ಷ ಸಂಬಳ ಪಡೀತಾರೆ. ಪ್ರತಿ ಪೈಸೆಗೆ ಲೆಕ್ಕ ನೀಡಿ ತೆರಿಗೆ ಕೂಡ ಪಾವತಿಸ್ತಾರೆ. ಇದು ಪ್ರಜಾಪ್ರಭುತ್ವದ ಪ್ರಮುಖ ವೈಶಿಷ್ಟ್ಯ ಅಂದ್ರೆ ತಪ್ಪಾಗಲ್ಲ.